ಸ್ನೇಹಿತರೆ, ಆಯುರ್ ಆರೋಗ್ಯ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ ನೋಡಿ, ಇವತ್ತು ವಿಶೇಷವಾದ ವ್ಯಕ್ತಿ ಅಂದರೆ ನಮ್ಮ ಗುರುಗಳು ಶಿವಲಿಂಗಯ್ಯ ಅಂತ ಅಂದ್ಬಿಟ್ಟು ತುಮಕೂರು ಮೆಳೆಕೋಟೆನಲ್ಲಿದ್ದಾರೆ. ಅವರು ಬಂದಿದ್ದಾರೆ ನಮ್ಮ ಊರಿಗೆ. ಇಲ್ಲಿ 30 ಕಿಲೋಮೀಟ್ರು ತುಮಕೂರಿಗೂ ನಮಗೂ ಬಂದಿದ್ದಾರೆ. ಕಾರಣ ಏನು ಅಂದರೆ ಕಣ್ಣು. ಅವರು ಔಷಧಿ ಮಾಡ್ತಾರೆ ಕಣ್ಣಿಗೆ, ಆಯಿಲ್ಗೆ. ಆದರೆ ಶಿಷ್ಯನ ಹತ್ರ ಒಂದು ಇರಲಿ ಆಸನ ಅಂದ್ಬಿಟ್ಟು ಆಶೀರ್ವಾದ ಮಾಡೋಕ್ಕೋಸ್ಕರ ಬಂದಿದ್ದಾರೆ. ಅದನ್ನು ಗುರುಗಳಿಗೆ ಹಾಕ್ತಾ ಇದ್ದೀನಿ. ಅವ್ರಿಗೂ ಗೊತ್ತು ಇದರ ಫಾರ್ಮುಲಾ ಎಲ್ಲ. ಇದು ಕಣ್ಣಿಗೆ ಹಾಕೋದ್ರಿಂದ ಕಣ್ಣಿನ ಪೊರೆ ಮತ್ತು ದೂರದೃಷ್ಟಿ, ಹತ್ತಿರ ದೃಷ್ಟಿ, ಕಣ್ಣು ಕೆಂಪಗಾಗಿರೋದು, ಇವೆಲ್ಲ ಕಣ್ಣಲ್ಲಿರ್ತಕ್ಕಂಥ ಕಲ್ಮಶಗಳು ಇವೆಲ್ಲ ಕ್ಲಿಯರಾಗಿ ಹೊರಟೋಗ್ತವೆ. ಅಂದರೆ ಕಂಟಿನ್ಯೂಸ್ ಆಗಿ ತಿಂಗಳಿಗೆ ಒಂದೊಂದು ಸರಿ ಹಾಕಬೇಕು ದಯಮಾಡಿ. ಕಾರಣ ಏನು ಅಂದರೆ ಒಂದೇ ದಿವಸಕ್ಕೆ ಯಾವುದೂ ಸಕ್ಸಸ್ ಆಗಲ್ಲ. ಒಂದು ದಿವಸ ಹಾಕ್ಬಿಟ್ಟು ಬಿಟ್ಬಿಡೋಣ, ಕೊಟ್ಬಿಡಿ ಔಷಧಿ ಕೊಟ್ಬಿಡಿ, ಅವೆಲ್ಲ ಕೊಡೋಲ್ಲ, ಯಾರು ಬಂದರೂ ಕೊಡೋಲ್ಲ. ಕಾರಣ ಯಾಕೆ ಅಂದರೆ ನಾವೇ ಹಾಕ್ತೀವಿ, ಸೆನ್ಸಿಟಿವ್ ಇದಿರೋದ್ರಿಂದ ನಾವೇ ಹಾಕ್ತೀವಿ. ಅದರಿಂದ ಇವಾಗ ಗುರುಗಳು ಅಷ್ಟೇ ಈಗ ಅಲ್ಲಿ ವ್ಯವಸ್ಥೆ ಮಾಡ್ತಾ ಇದ್ದಾರೆ ಅವರವರಲ್ಲೇನೆ. ಹಾಗಾಗಿ ಇದು ತುಂಬ ಕಷ್ಟವಾದಂಥ ಇದು. ಅದನ್ನು ನಾವು ಹುಷಾರಾಗಿ ನಾವು ಹಾಕ್ಬೇಕು. ಕೊಟ್ಬಿಟ್ರೆ ಏನೋ ಮಾಡ್ಕೊಂಡು ನಮ್ಮ ಮೇಲೆ ತಂದುಬಿಟ್ರೆ ತುಂಬ ಕಷ್ಟ. ಅದಕ್ಕೋಸ್ಕರ ಯಾರಿಗೂ ಕೊಡೋಲ್ಲ. ಅದಕ್ಕೆ ಗುರುಗಳಿಗೆ ನಾನು ಹಾಕ್ತಾ ಇದ್ದೀನಿ. ದಯವಿಟ್ಟು ಪ್ರತಿಯೊಬ್ಬರು ಬನ್ನಿ, ಹಾಕಿಸ್ಕೊಳ್ಳಿ. ನಮಗೆ ಫೋನ್ ಕಾಂಟ್ಯಾಕ್ಟ್ ಮಾಡಿದಾಗ ನಾವು ನಿಮ್ಮನ್ನು ಸಂಪರ್ಕ ಮಾಡಿ ನಮ್ಮನ್ನು ಮಾಡಿಬಿಟ್ಟು ನೀವು ಕಣ್ಣಿಗೆ ಹಾಕಿಸ್ಕೊಳ್ಳಿ. ಯಾವುದೇ ಸಮಸ್ಯೆ ಇರಲ್ಲ. ದೂರದೃಷ್ಟಿ, ಕಣ್ಣು ಹೂವು ಬಂದಿದ್ರು ಸರೋಗುತ್ತೆ. ಗುರುಗಳಿಗೆ ನಾನು ಹಾಕ್ತಾ ಇದ್ದೀನಿ. ನೋಡಿ, ಈ ಥರ ಅಷ್ಟೇ ಒಂದೊಂದೇ ಹನಿ ತಿಂಗಳಿಗೊಂದು ಸಲ ಹಾಕಿಸ್ಕೊಂಡ್ರೆ ಯಾವುದೇ ದೂರದೃಷ್ಟಿ ಇರಲಿ ಸರೋಗ್ಬಿಡ್ತದೆ. ತಿಂಗಳು ಹಾಕ್ಸ್ಕೊತಾ ಇದ್ರೆ ಯಾವುದೇ ಇದಿರಲ್ಲ. ವೆಂಕಟೇಶ್ ಅಂತ ಬೆಂಗಳೂರಿನ ಚಿಕ್ಕಪೇಟೆಯಿಂದ ಬಂದಿದ್ದೀನಿ. ಫಸ್ಟ್ ಟೈಮ್ ಡ್ರಾಪ್ಸ್ ಹಾಕೊತಾ ಇದ್ದೀನಿ ಕಣ್ಣಿಗೆ. ನೋಡ ಮುಂದೆ ಹೆಂಗೆ ಫಸ್ಟ್ ಟೈಮ್ ಬಂದಿದ್ದಾರೆ. ಫಸ್ಟ್ ಟೈಮ್ ಬಂದಿರೋದ್ರಿಂದ ಇವತ್ತು ಫಸ್ಟ್ ಒಟ್ಟಿನಾಗೆ ಕ್ಲಿಯರ್ ಆಗಬೇಕು. ಅಷ್ಟೇ. ಪೇಷಂಟ್ಗಳಿಗೆ ಕಾಯಿಲೆಗಳು ವಾಸಿ ಆಗಬೇಕು ಅಷ್ಟೇ. ಈಗ ಅವ್ರಿಗೆ ಸ್ವಲ್ಪ ಲೇಟ್ ಆಗುತ್ತೆ. ಯಾಕೆ ಅಂದರೆ ಶುಗರ್ ಇರೋದ್ರಿಂದ ಲೇಟ್ ಆಗುತ್ತೆ. ಅವ್ರಿಗೆ ಶುಗರ್ ಇದೆ, ಲೇಟ್ ಆಗುತ್ತೆ. ಬಟ್ ಆದರೂ ಎಲ್ಲ ನಮ್ಗೆ ಓಕೆ ಆಗಿದೆ. ಶುಗರಿಂದ ಕಣ್ಣಿನ ಪ್ರಾಬ್ಲಮ್ ಬಂತು. ಅದಕ್ಕೆ ನಮ್ಮ ಮೋಹನ್ ಸ್ವಾಮಿಗಳು ಹಲ್ಪುಡಿಯನ್ನು ಕೊಟ್ಟರು. ಹಲ್ಪುಡಿಯಿಂದ ಇಷ್ಟೆಲ್ಲ ಅಭಿವೃದ್ಧಿ ಆಗ್ತದೆ, ತುಂಬ ಇದಾಗುತ್ತೆ ಅಂತ ಹೇಳಿದ್ರು. ನಾನು ಆ ಮೊದಲೇ ಬಿ ಪಂಡಿತ್ ಅವರ ಹಲ್ಪುಡಿಯನ್ನು ಯೂಸ್ ಮಾಡ್ತಾಯಿದ್ದೆ. ಇವಾಗಲೂ ಕೂಡ ಅದನ್ನೇ ಯೂಸ್ ಮಾಡ್ತಾಯಿದ್ದೀನಿ. ಅದರಿಂದ ನನಗೆ ಶುಗರ್ ತುಂಬ ಕಂಟ್ರೋಲಲ್ಲಿದೆ. ಮತ್ತು ಕಣ್ಣಿನ ಸಮಸ್ಯೆ ಇರೋದ್ರಿಂದ ಇವರ ಹತ್ರ ಬಂದು ಕಣ್ಣಿನ ಸಮಸ್ಯೆಗೆ ಪ್ರತಿಫಲ ಕಂಡುಕೊಂಡಿದ್ದೀನಿ. ಇವಾಗ ಒಂದೇ ಸ್ಟೇಜಲ್ಲಿ ಈಗ ಶುಗರು ನಾರ್ಮಲ್ ಇದೆ. ಮತ್ತೆ ಅಲ್ಪೋಡ್ರು ಉಜ್ಜಿದ್ರಿಂದ ಬಾಯಿ ಸ್ಮೆಲ್ಲು ಎಲ್ಲ ಕ್ಲೀನಾಗಿ ಆಗ್ತದೆ. ಬಾಯಿ ಸ್ಮೆಲ್ ಬರ್ತದ? ಬರಲ್ಲ. ನೋವು ಏನಿಲ್ಲ, ಪ್ರಾಬ್ಲಮ್ ಇಲ್ಲ, ಅಂತ ಪ್ರಾಬ್ಲಮ್ ಏನು ಇಲ್ಲ. ಅದೇ ಎಲ್ಲ ಅದೈತಲ್ಲ ಅಲ್ಪೋಡ್ರು, ಅದರಿಂದ 100% 50% ಬಂದ್ಬಿಡ್ತದೆ. ಇವಾಗ 100ಕ್ಕೆ 100 ಭಾಗ ದಂತಕ್ಕೆ ಏನು ಪ್ರಾಬ್ಲಮ್ ಇಲ್ಲ. ದಂತಗಳಲ್ಲಿ ಏನೇ ತೊಂದರೆ ಇದ್ರೂ ಕೂಡ ಅದು ಸರಿ ಹೋಗುತ್ತೆ ಆ ಅಲ್ಪುಡಿಯಿಂದ. ಯಾರೇ ಆದ್ರೂ ಕೂಡ ಕೌಲ್ಗೇಟ್ ಆಗಲಿ, ಡಾಬರ್ ಆಗಲಿ, ಡಾಬರ್ ರೆಡ್ ಆಗಲಿ ಯಾವುದನ್ನು ಯೂಸ್ ಮಾಡ್ದೇ ಇವ್ರು ಕೊಟ್ಟಂಥ ಗಿಡಮೂಲಿಕೆ ವಸ್ತುಗಳನ್ನು ಯೂಸ್ ಮಾಡಿದ್ರೆ ಖಂಡಿತವಾಗಿ ಅಲ್ಲಿನ ಸಮಸ್ಯೆಯಿಂದ ದೂರ ಇರ್ತೀವಿ. ಕಳೆದ ಬಾರಿಗೂ ಈಗ ಹೆಂಗಿದೆ ಸರ್? ಚೆನ್ನಾಗಿದೆ, ಬಟ್ ಓದ್ಲಿಕ್ಕಾಗಲ್ಲ. ನಾನು ಬರೀತೀನಿ. 2ನೇ ಸರಿ ಬರ್ತಾ ಇಲ್ಲ ನೋಡಿ ಸ್ನೇಹಿತರೆ. ಇವರು ಶ್ರೀರಂಗಪಟ್ಟಣ ಸರಿ ಬಂದು ಹಾಕ್ಸ್ಕೊಂಡು ಹೋಗಿದ್ದರು. ಅನಿವಾರ್ಯ ನಾನು ಅಮಾಸೆಗಲ್ಲಿ ನೆನ್ನೆ ಹೋಗೋಕ್ಕಾಗಲಿಲ್ಲ. ಪಾಪ ಇಲ್ಲಿಗೆ ಹುಡಿಕೊಂಡು ಬಂದ್ಬಿಟ್ಟಿದ್ದಾರೆ. ಅವ್ರಿಗೆ ಆಗಿರ್ತಕ್ಕಂಥ ಇಂಪ್ರೂವ್ಮೆಂಟ್ ಬಗ್ಗೆ ಹೇಳಿದ್ದಾರೆ. ನಮ್ಗೆ ಅದೇ ಖುಷಿ, ಇಂಪ್ರೂವ್ಮೆಂಟ್ ಆಯ್ತಲ್ಲ ಅನ್ನೋದೊಂದು ಖುಷಿ. 2ನೇ ಸರಿಗೆ ಈ ಥರ ಇಂಪ್ರೂವ್ಮೆಂಟ್ ಆಗಿದೆ. ಇದು 2ನೇ ಸರಿ ಇವ್ರು ಹಾಕಿಸ್ಕೊತಾ ಇರೋದು. ಸ್ವಲ್ಪ ಇಂಪ್ರೂವ್ಮೆಂಟ್ ಬಂದಿದೆಯಂತೆ ಹೇಳಿ. ಇನ್ನೇನು ತುಂಬ ನನಗೆ ಒಬ್ಬನೇ ಸಪೋರ್ಟ್ ಬೇಕಾಗಿತ್ತು. ಯಾರಾದರೂ ಒಬ್ಬರು ಹಿಡ್ಕೊಂಡು ಹೋಗೋದು, ದಾರಿ ತೋರಿಸೋ ಥರ ಬೇಕಾಗಿತ್ತು. ಇವಾಗ ಏನಿಲ್ಲ, ಇಂಡಿಪೆಂಡೆಂಟಾಗಿ ಹೋಗ್ತೀನಿ. ಬಸ್ನಲ್ಲಿ ನಾನೇ ಟ್ರಾವೆಲ್ ಮಾಡ್ತೀನಿ. ಟಿಕೆಟ್ ಪರ್ಚೇಸ್ ಮಾಡೋದು, ಹಣ ಹಾಕ್ಬಿಡೋದು ಎಲ್ಲವೂ ಕೂಡ ನಾನೇ ಮಾಡ್ತೀನಿ. ಅದರಿಂದ ಇಂಡಿಪೆಂಡೆಂಟಾಗಿ ವರ್ಕ್ ಮಾಡ್ತಾಯಿದ್ದೆ.
ಇದು ಮುಂದೆ ನನಗೆ ಅಭಿವೃದ್ಧಿ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಶ್ರೀಯುತರು ನಮಗೆ ಕಣ್ಣಿನ ಒಂದು ದೃಷ್ಟಿ ಕೊಟ್ಟಿದ್ದಾರೆ, ಅವರಿಗೆ ನಾವು ತುಂಬ ಕೃತಜ್ಞರಾಗಿದ್ದೇವೆ. ಅವರು 100 ವರ್ಷ ಚೆನ್ನಾಗಿ ಬಾಳಬೇಕು. ಯಾಕೆಂದರೆ ಕಣ್ಣು ಭಾಳ ಇಂಪಾರ್ಟೆಂಟ್, ಸರ್ವಕ್ಕೂ ಕಣ್ಣು ಇಂಪಾರ್ಟೆಂಟ್. ಎಲ್ಲವನ್ನು ನೋಡ್ತಕ್ಕಂಥದ್ದು, ಬೇರೆಯವ್ರನ್ನ ಡಿಪೆಂಡ್ ಆಗದೆ ಇರ್ತಕ್ಕಂಥದ್ದು ಕಣ್ಣಿಂದ ಪ್ರತಿಯೊಂದು ಸಾಧನೆ. ಅವರು ಅದನ್ನು ಮಹಾ ಸಾಧನೆಯನ್ನು ಮಾಡ್ತಾಯಿದ್ದಾರೆ. ಯಾವುದೇ ಹಣ ಮತ್ತು ಇದಕ್ಕೆ ಇದಿಲ್ಲ, ರೀಸನಬಲ್ ಆಗಿ ಅವರು ನಮ್ಮೂರಿಗೆ ಬಂದು ಮಾಡ್ತಾಯಿದ್ರು. ಕಾರಣಾಂತರದಿಂದ ನಿನ್ನೆ ಬರಲಿಕ್ಕಾಗಿಲ್ಲ, ಇವತ್ತು ಬಂದಿದ್ದಾರೆ. ಇವತ್ತು ನಾನೇ ಬಂದು ಟ್ರೀಟ್ಮೆಂಟ್ ತಗೊಳ್ತಾ ಇದ್ದೀನಿ. ಥ್ಯಾಂಕ್ ಯು, ವಂದನೆಗಳು. ತುಂಬ ಕಷ್ಟ ಅಲ್ಲಿಂದ ಬರೋದು, ಶ್ರೀರಂಗಪಟ್ಟಣದಿಂದ ಬರೋದು ತುಂಬ ಕಷ್ಟ. ಒಂದನೇ ಸರಿಗೆ ನೆನ್ನೆ ಒಂದೇ ಸರಿ ಫಸ್ಟ್ ಒಂದು ಸರಿ ಹಾಕಿಸ್ಕೊಂಡು ಹೋಗಿದ್ರೆ ಇದು 2ನೇ ಸರಿ ಹಾಕಿಸ್ಕೊತಾ ಇರೋದು. ಈಗ ಪರವಾಗಿಲ್ಲ. ಇವಾಗ ಪರವಾಗಿಲ್ಲ. ಸುಮಾರು 10 ಗಂಟೆಗೆ ಹತ್ತಿದ್ದಾರೆ ಬಸ್ನ. ಇವಾಗ 4 ಗಂಟೆ 3 ಗಂಟೆ 2:15 ಕರೆಕ್ಟಾಗಿ 2:15 ಬಂದವ್ರು ನಮ್ಮೂರಿಗೆ. ನಾನು ಹೋಗ್ಬೇಕಾದ್ರೂ ಅಷ್ಟೇ, ಪ್ರತಿ ಅಮಾಸೆಗೆ ತುಂಬ ಕಷ್ಟ ಇಲ್ಲಿಂದ ಹೋಗೋದು. 10 ಗಂಟೆ ಆಗೋತ್ತದಲ್ವ ಹೊಸೂರು ಗೇಟ್ಗೆ ಹೋಗೋ ಅಷ್ಟೊತ್ತಿಗೆ. ಈ ಸರಿ ಹಾಂ, ಯಾವುದದು BM ಹೊಸೂರು ಗೇಟ್, TM ಹೊಸೂರು ಗೇಟ್. ಅಲ್ಲಿ ಹೋಗಿ ಅಲ್ಲಿ ದೇವಸ್ಥಾನದ ಹತ್ರ, ಕಾಳಿ ಮಹಾತ್ಮೆ ದೇವಸ್ಥಾನದ ಹತ್ರ ಎಲ್ಲರಿಗೂ ಆಗ್ತಾಯಿದ್ದೀನಿ, ಎಲ್ಲರಿಗೂ ಮೆಡಿಷನ್ ಕೊಡ್ತಾಯಿದ್ದೀನಿ. ಇವ್ರಿಗೆ ಅಲ್ಲೇ ಹತ್ರ, ಎಷ್ಟು ಅಂದರು 9 ಕಿಲೋಮೀಟ್ರು, 9 ಎಷ್ಟು ಕಿಲೋಮೀಟ್ರ್, 7 ಕಿಲೋಮೀಟ್ರ್ ಅಲ್ಲಿಗೆ. ಅವ್ರಿಗೆ ಅಲ್ಲಿ ಬಂದು ಹಾಕ್ಸ್ಕೊತಾರೆ. ನೆನ್ನೆ ಹೋಗೋಕ್ಕಾಗಿದ್ದಕ್ಕೆ ಅವ್ರು ಇಲ್ಲಿಗೆ ಹುಡಿಕೊಂಬಂದು ಫಸ್ಟು ಇಲ್ಲಿಗೆ ಬಂದರು, ಸೆಕೆಂಡ್ಗೂ ಇಲ್ಲಿಗೆ ಬಂದರು. ನಾವು ಫಸ್ಟ್ ಸರಿ ಬಂದಾಗ ಬಿಟ್ಬಿಟ್ಟಿದ್ದು, 1 ಗಂಟೆಗೆ ಬಿಟ್ಬಿಡ್ತೀನಿ ಮೋಸ್ಟ್ಲಿ ಅಲ್ಲಿ. ಯಾಕೆಂದ್ರೆ ಬಳಸ್ಕೊಂಬರ್ತಾಯಿದ್ದೀನಿ, ನಾನು ಬೆಂಗಳೂರಿಗೆ ಬಂದು ಈ ಥರ ಬರ್ತಾಯಿದ್ದೀನಿ. ಬಂದರು, ಇವತ್ತು ಹಿಂಗೆ ಆಯಿತು. ಬಂದಿದ್ದಾರೆ, ಇವ್ರಿಗೆ ಕ್ಲೀನಾಗಿ ಕಾಣಿಸ್ತಾ ಇದೆ, ಕ್ಲಿಯರ್ ಆಗಿದೆ. 2ನೇ ಸರಿಗೆ ಕ್ಲಿಯರ್ ಆಗಿದೆ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು.